ಬಂದಿರೋ ಗಮನಕ್ಕೆ ಬಂದಿರೋ ಅಂಥದ್ದು 800 ಎಕರೆ. 800. ಅದರಲ್ಲಿ ದಲಿತರದ್ದು ಎಷ್ಟು, ಬೇರೆಯವ್ರದ್ದು ಎಷ್ಟು? ಮ್ಯಾಕ್ಸಿಮಮ್ 600 ಎಕರೆ ಜಮೀನು ದಲಿತರದು, ಉಳಿದ 200 ಎಕರೆ ಜಮೀನು ಜನರಲ್ಸ್ದು. ಆ್ಯಕ್ಚುಲಿ ನಮಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದೇ ಜನರಲ್ಸ್. ಸರ್, ಇಲ್ಲಿ ಈ ಥರದ ಒಂದು ಹಗರಣಗಳಾಗ್ತಾ ಇದ್ರೆ ಅಧಿಕಾರಿಗಳು ಏನು ಕಣ್ಮುಚ್ಕೊಂಡಿದ್ದಾರಾ? ಅಧಿಕಾರಿಗಳೇ ಸೇರಿ ಹಗರಣ ಮಾಡ್ತಾ ಇರೋದಲ್ಲ. ಈಗ ತಹಸೀಲ್ದಾರ್ ಅವ್ರಿಗೆ ದುಡ್ಡು ಕೊಡ್ತೀರಾ, ಸೋಮಲಾಪುರ ಅಷ್ಟು ಎಕರೆ ಜಮೀನು ಕಾಂಪೌಂಡ್ ಹಾಕತ್ತೈತಾ? ಏನು ಮಾಡ್ತಾವ್? ಏನು ಮಾಡ್ತಾವ್? ಏನು ಮಾಡ್ತಾರೆ ತಹಸೀಲ್ದಾರು? ಅವರೆಲ್ಲ ಸೇರ್ಕೊಂಡೆ ಮಾಡಿರೋದಲ್ಲ. ಅಂದರೆ ಬಾಗೇಪಲ್ಲಿ ಅಧಿಕಾರಿಗಳು ಬಂದಿರೋದು ನಿಮಗೂ ಗೊತ್ತಣ್ಣ. ನಾನು ಬಂದಿದ್ದು ಕೇವಲ 33 ಗುಂಟೆ ಬಡವ್ರಿಗಾಗಿರೋಂಥದ್ದು, ಕೋರ್ಟಲ್ಲಿ ಆದೇಶ ಆಗಿರೋಂಥ ಜಮೀನು ಬಿಡಿಸ್ರಿ. ಅಲ್ಲಿ ಭೂಗಳ್ರಿದ್ದಾರೆ. ಆ ಭೂಗಳ್ರನ್ನೆಲ್ಲ ನಾಗರಾಜ್ ರೆಡ್ಡಿ, ಇಮ್ರಾನ್, ಕೇಶವ್ ರೆಡ್ಡಿ ಇವರೆಲ್ಲ ಸೇರಿ 33 ಗುಂಟೆ ಒತ್ತುವರಿ ಮಾಡ್ಕೊಂಡವ್ರೆ. ಆ ಒತ್ತುವರಿ ತೆರವು ಮಾಡಿಸ್ರಿ ಅಂತ ನಾನು ಬಂದಿದ್ದು ಸರ್. ಈಗ ಆದರೆ ಒಂದು ನಿಮಿಷ ಅಣ್ಣ, ಆದರೆ ಕೇಶವ್ ರೆಡ್ಡಿ ಹೋಗಿ MLA ಹೇಳಿದ ತಕ್ಷಣ ಕೆಲಸ ಸ್ಟಾಪ್ ಮಾಡ್ಬೋದಾ? ಪಾನಿ ಮಾಡ್ತೀರ ಇರೋದಾ? ತಪ್ಪಲ್ಲ ಇದೆಲ್ಲ. ಇವಾಗ ಅದನ್ನ ಒತ್ತುವರಿ ತೆರವು ಮಾಡಿರಿ. ನಮ್ಗೆ 33 ಗುಂಟೆ ಇಲ್ಲಾಂದ್ರೆ ಪರವಾಗಿಲ್ಲ. ಹೇಳೋಣ ಸರ್. ಈಗ ನೀವು ಇಲ್ಲಿ ಸ್ಥಳೀಯ ಶಾಸಕರ ಮೇಲೆ ನೀವು ಆರೋಪ ಮಾಡ್ತಾ ಇದ್ರಿ. ಇಲ್ಲಿ ವಿರೋಧ ಪಕ್ಷಗಳಿದ್ದಾವೆ, ಸಂಘಟನೆಗಳಿದ್ದಾವೆ, ಇಷ್ಟು ಜನರು ಇದ್ದಾರೆ. ಆದರೆ ಯಾರೊಬ್ಬರೂ ಪ್ರಶ್ನೆ ಮಾಡ್ತಿಲ್ಲ. ನೀವು ಅಲ್ಲಿಂದ ಬಂದು ಇಲ್ಲಿ ಪ್ರಶ್ನೆ ಮಾಡ್ತಿದ್ದೀರಾ ಸರ್. ಏನು ಸರ್ ಇದು? ಒಳ್ಳೇದು ಭಯ್ಯ. ಈಗ ನೀವು ಹೇಳ್ತಾ ಇರೋದೇನೆಂದರೆ, ಸಂದೇಶ್ ಬಂದು ಆಂಧ್ರ ತಮಿಳ್ನಾಡಲ್ಲಿ ಕೂಡ ಹೋಗಿ ನ್ಯಾಯ ಕೊಡಿಸಿದ್ದಾನೆ. ಸಂದೇಶ್ ಹೋಗಿ ಮಂಗಳೂರಲ್ಲಿ ನ್ಯಾಯ ಕೊಡಿಸಿದ್ದಾನೆ. ಸಂದೇಶ್ ಹೋಗಿ ಚಾಮರಾಜನಗರ, ಹಾಸನ, ಮೈಸೂರು ಎಲ್ಲ ಕಡೆ ನ್ಯಾಯ ಕೊಡಿಸಿದ್ದಾನೆ. ಎಲ್ಲೋ ಇರೋಂಥ ಕಾಶ್ಮೀರಲ್ಲಿ ಹುಟ್ಟಿರೋಂಥವ್ನು ಬಂದು ಕನ್ಯಾಕುಮಾರಿಯಲ್ಲಿ ಹೋರಾಟ ಮಾಡಿ ನ್ಯಾಯ ಕೊಡಿಸ್ಬೋದು. ಇದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಕೊಟ್ಟಿರೋಂಥ ಕಾನೂನು ಅಲ್ವಾ? ಉಂಡಾಡ ಇದು ಕಾನೂನಿಗಿರೋಂಥ ಶಕ್ತಿ. ನಾವು ಹೇಳೋಂಥದ್ದೇನೆಂದರೆ, ಲೋಕಲಲ್ಲಿರೋಂಥ ಪ್ರತಿಯೊಬ್ಬ ಲೀಡ್ರು, ಪ್ರತಿಯೊಬ್ಬ ದಲಿತ ಮುಖಂಡ ಇಂಥ ಅನ್ಯಾಯಗಳ ವಿರುದ್ಧ ಮಾತಾಡ್ತಾ ಇದ್ದಾರೆ. ಆದರೆ ಅವ್ರನ್ನ ಅಧಮಾಂತ ಪ್ರಯತ್ನ ನಡೀತೈತೆ. ಅವ್ರ ಮೇಲೆ ನೋಡೋಣ, ನಮಗೆಲ್ಲ ಸಿಕ್ಕೋದೇನು ಗೊತ್ತೇನಣ್ಣ? ಅಪಪ್ರಚಾರ, ದುಡ್ಡು ತಗೊಂಡವನೇ, ರೋಲ್ ಕಾಲ್ ಮಾಡ್ತಾನೆ, ಮತ್ತು ನಮ್ಮ ಹತ್ರ ಬಂದು ಬೇರೆ ಥರ ಮಾಡ್ತಾನೆ. ಇದೆಲ್ಲ ಅಪಪ್ರಚಾರಗಳು. ಇವುಗಳನ್ನೆಲ್ಲ ಮೆಟ್ಟು ನಿಂತ್ಕೊಂತೀರಪ್ಪ. ಇಂಥವು ನಮ್ಮ ಮೇಲೆ 1000 ರೂಪಾಯಿ ಅಂತ ನಾವು ಕೇರ್ ಮಾಡಲ್ಲ. ಇರೋಣ, ಇವುಗಳಿಗೆಲ್ಲ ನಾವು ಕೇರ್ ಮಾಡಲ್ಲ. ನಾವೇನು ಮಾಡ್ತೀವಿ? ಅವುಗಳನ್ನೆಲ್ಲ ಮೆಟ್ಟು ನಿಂತ್ಕೊಂಡ್ರೆ ಏನು ಮಾಡ್ತಾರೆ? ದುಡ್ಡು ಕೊಡೋಕೆ ಬರ್ತಾರೆ. ದುಡ್ಡು ತಗೊಂಡಿಲ್ಲ ಅಂದ್ರೆ ಏನು ಮಾಡ್ತಾರೆ? ಮಾಡ್ತಾರಣ್ಣ. ಇದೇ ಸಿಗ್ತಾ ಇರೋದು ತಾಲೂಕಲ್ಲಿರುವಂಥ ದಲಿತ ಮುಖಂಡರಿಗೆ. ಎಷ್ಟು ಜನರ ಮೇಲೆ ಅಪಪ್ರಚಾರಗಳು ಮಾಡಿರೋದು? ಸಿಂಗ್ಲರಾಗಿ ಎಷ್ಟು ಜನರನ್ನು ಮಾತಾಡೋನೆ ಇದೇ ಸುಬ್ಬಾರೆಡ್ಡಿ. ಇದಾವ ದುಡ್ಲು ఉందే నిష ఎన్నాళ్ళు ఉంటుంది? ఎన్నాళ్ళు ఉంటుంది ದುಡ್ಲು? ನೋಡಿ ಈ ವಿಚಾರದಲ್ಲಿ ನಿಮಗೆ ಪ್ರಾಣ ಕೇರ್ ಮಾಡಲ್ಲ ತಣ್ಣ ಅಂತ ಪ್ರಾಣ ಬೆದರಿಕೆಗಳನ್ನ ಬರಲಿ, ಪ್ರಾಣನ ಹೋಗ್ಲಿ. ಇಲ್ಲಿ ನೋಡೋಣ, ಪೊಲೀಸ್ ಅವ್ರು ನಿಂತ್ಕೊಂಡು ಕಾಂಪೌಂಡ್ ಹಾಕ್ಸೋದಪ್ಪ. ಪೊಲೀಸ್ ಅವ್ರ ಸಿವಿಲ್ ಕೆಲಸ ಸಂಬಂಧ? ಪೊಲೀಸ್ ಅವ್ರು ನಿಂತ್ಕೊಂಡು ಕಾಂಪೌಂಡ್ ಹಾಕ್ಸೋದು. ಇಲ್ಲಿ ನೋಡಿಲ್ದೆ ಇಲ್ಲಿಗಲ್ ಕಾಂಪೌಂಡು ಪೊಲೀಸ್ ಅವ್ರು ನಿಂತ್ಕೊಂಡು ಹಾಕ್ಸೋದು. ಎಷ್ಟು ಪ್ಯಾಕೇಜ್ ಅವ್ರಿಗೆ ಹೇಳಿದ್ರೆ ನೋಡಿ ಶಿಟ್ರು ಕೇಸುಗಳ. ಆಮೇಲೆ ಎಲ್ಲೋ ಕೇಸಾದ್ರೆ, ಎಲ್ಲೋ ಚಿಂತಾಮಣಿಯಲ್ಲಿ ಕೇಸಾದ್ರೆ ಸಂದೇಶ ಚಿಕ್ಕಬಳ್ಳಾಪುರಕ್ಕೆ ಬರಬಾರ್ದು ಅಂತೀರಿ. ಇದೇನು ಕಾನೂನು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಏನು ನಾವೇನು ಸೌತ್ ಕೊರಿಯಾ ಅದೇನದು? ಆಡಂತ ಬಾಗುಂದಪ್ಪ, ಆಡಂತ ಇಟ್ಲ ಒಳ್ಳೇದು ಅಂದ್ರಕ್ಕೆ ಇದೆ. ಈಡ ಉಂಡೆ ಕಾನೂನ ಒಳ್ಳೆ ಕಾಪಿ ಸಿಕ್ಕಿದೆ. కానీ ಸೌತ್ ಕೊರಿಯಾ ಮಾತ್ರ ಬೇರೆ ಸರ್ವಾಧಿಕಾರಿ. ಇವತ್ತು ಕೊಂಡ್ಕೊಂಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಏನು ಕೊಂಡ್ಕೊಂಡಿದ್ದಾರೆ? ಶಾಸಕರ ಒಂದು ಹೆಸರಲ್ಲಿ ಏನೋ ದಾಖಲೆಗಳಿದಾವ? ಶಾಸಕರನ್ನ ಅಲ್ಲಿ ಶಾಸಕರು ಪೊಲೀಸವ್ರನ್ನ ಕಳಿಸಿ ಕಾಂಪೌಂಡ್ ಹಾಕ್ಸಿದಾರ? ಏನಾದರೂ ಒಂದು ನಿನ್ನ ಹತ್ರ ದಾಖಲೆ ಇದೆಯಾ ಅಂತ ನೀವು ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀರಿ. ಮತ್ತು ಇನ್ನೊಂದು ಹೇಳ್ತೀರಾ, ಶಾಸಕ ಸಚಿವ ಸ್ಥಾನ ಕೊಡಬಾರ್ದು ಅಂತ. ನೀನು ಯಾವನಯ್ಯ ಸಚಿವ ಸ್ಥಾನ ಕೊಡಬೇಡಿ ಅಂತ ಹೇಳೋಕ್ಕೆ? ನಿಂದು ನಿನ್ನ ಕೆಲಸ ನೋಡ್ಕೊ. 15 ವರ್ಷಗಳಿಂದ ಇಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿ ಪಕ್ಷನಿಷ್ಠೆಯಿಂದ ಇದ್ದು ಯಾವುದೇ ಪಕ್ಷಕ್ಕೆ ಹೋಗ್ದಿರೋ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರಿಗೆ ಈಗ ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರ ಹಿಂದುಳಿದಿದೆ, ಇನ್ನೂ ಅಭಿವೃದ್ಧಿ ಪಡಬೇಕು, ಅನೇಕ ಕೈಗಾರಿಕೆಗಳು ಬರಬೇಕು. ಆದ್ದರಿಂದ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಕೊಡ್ತಾ ಇದ್ದಾರೆ. ನೀನು ಇವಾಗ ಬಂದಿದ್ದನ್ನು ಹೇಳೋಕ್ಕೆ? ಈ ಸಂದರ್ಭದಲ್ಲಿ ಇನ್ನೊಂದು ಹೇಳ್ತೀನಿ, ಸಂದೇಶ್ ಅವರೇ ಇಲ್ಲಿ ಬಂದು ಯಾರೋ ಮಾತು ಕೇಳಿ ಇಲ್ಲಿ ಬಂದು ಶಾಸಕರ ಬಗ್ಗೆ ಆರೋಪಗಳು ಮಾಡೋದಲ್ಲ. ನಿಮ್ಗೆ ಇಲ್ಲಿ ಏನೂ ಗೊತ್ತಿಲ್ಲ. ಸುಮ್ಮನೆ ಸಿನಿಮಾ ರೀತಿಯಲ್ಲಿ ಈ ಬಾಗೇಪಲ್ಲಿ ಕ್ಷೇತ್ರ ಒಂದು ಚುನಾವಣೆ ಸಂದರ್ಭದಲ್ಲಿ ಸಿನಿಮಾ, ಆ ಸಿನಿಮಾದಲ್ಲಿ ಎಷ್ಟೊಂದು ಜನ ಬರ್ತಾರೆ, ಸೈಡ್ ಆ್ಯಕ್ಟ್ರುಗಳು, ಕಾಮಿಡಿಯನ್ನು, ವಿಲನ್ಗಳು. ನೀನೊಬ್ಬ ಜೋಕರ್. ಇವಾಗ ಹೊಸ್ದಾಗಿ ಇಲ್ಲಿ ಬಂದಿರತಕ್ಕಂಥ ಜೋಕರ್ ನೀನು. ಏನೋ ಇನ್ನೊಂದು ಹೇಳಿದ್ಯಾ, ನಾನೇ ಬಂದು ಇಲ್ಲಿ ನಿಂತೀನಿ ಚುನಾವಣೆಗೆ ಅಂತ. ಯಾರ್ಯಾರೋ ಎಲ್ಲಿಂದನೋ ಬಂದು ಸೋತ್ಕೊಂಡು ಹೊರಟೋಗಿದ್ದಾರೆ. ನೀನೊಬ್ಬ ಬಸವ ಇಲ್ಲಿ. ನಿನ್ನ ಕೈಲಾದರೆ ಬಂದು ಇಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ನೋಡೋಣ.
ಈ ಸಂದರ್ಭದಲ್ಲಿ ನಿನ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನಗೆ ಈ ಕ್ಷೇತ್ರ ಬಗ್ಗೆ ಇನ್ನೂ ತಿಳಿಬೇಕು ಅಂದರೆ ಒಂದು 2-3 ದಿನಗಳ ಕಾಲ ಬಂದು ಈ ಕ್ಷೇತ್ರ ಬಗ್ಗೆ, ಕ್ಷೇತ್ರ 3 ತಾಲೂಕುಗಳನ್ನ ಓಡಾಡು, ಗೊತ್ತಾಗುತ್ತೆ ಕ್ಷೇತ್ರದಲ್ಲಿ ಏನಾಗಿದೆ, ಏನು ಅಭಿವೃದ್ಧಿ ಆಗಿದೆ, ಶಾಸಕರು ಎಂಥವರು ಏನು ಮಾಡಿದ್ದಾರೆ ಅಂತ ನಿನಗೆ ಗೊತ್ತಾಗುತ್ತೆ. ಸುಮ್ಮನೆ ಕೋಲಾರದಿಂದ ಕಾರಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದು ಯಾರು ಹೇಳಿರೋ ಮಾತುಗಳು ಕೇಳ್ಬಿಟ್ಟು ನೀನು ಹೇಳ್ಬಿಡೋದಲ್ಲ. ಫಸ್ಟು ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡು ನೀನು ಮಾತಾಡಬೇಕೆ ಹೊರತು ಸುಮ್ಮನೆ ಬಂದು ಈ ಥರ ತೇಜವಾದ ಮಾಡಿದ್ರೆ ಮುಂದಿನಗಳಲ್ಲಿ ನಿನಗೆ ತಕ್ಕ ಶಾಸ್ತಿಯನ್ನು ನಾವು ಕೊಡಬೇಕಾಗುತ್ತೆ ಅಂತ ಹೇಳ್ತೀನಿ. ಸಂದೇಶ್ ಅವ್ರಿಗೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, 15 ವರ್ಷಗಳ ಹಿಂದೆ ಈ ಕ್ಷೇತ್ರ ಹೇಗಿತ್ತು ಗೊತ್ತಾ ನಿಮಗೆ? ಈಗ ಹೇಗಿದೆ ಗೊತ್ತಾ? ಅಭಿವೃದ್ಧಿ ಕೆಲಸ, ರಸ್ತೆಗಳು ನೋಡಿ, ಸಮುದಾಯ ಭವನಗಳು, ಚರಂಡಿ ವ್ಯವಸ್ಥೆ. ಇವತ್ತು ವಿದ್ಯಾರ್ಥಿಗಳಿಗೆ ಕಾಲೇಜು ಸ್ಕೂಲ್ ಬಿಟ್ಟರೆ ಬೇರೆ ಕಡೆ ಪಾಪ ಓದ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅಂಥವ್ರಿಗೆ ಇವತ್ತು ಅನೇಕ ಕಡೆ ವಸತಿ ಶಾಲೆಗಳನ್ನು ಒಂದು ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಶಾಸಕರಿಗೆ ದೊರೆಯುತ್ತೆ. ನೀವು ಮಾತಾಡಿದ್ರೆ ಸುಬ್ಬಾರೆಡ್ಡಿ ಅವರು 800 ಎಕರೆ ತಿಂದು ಹಾಕಿದ್ದಾರೆ, 1000 ಎಕರೆ ತಿಂದು ಹಾಕಿದ್ದಾರೆ, ಫ್ಯಾಕ್ಷನಿಸ್ಟ್ ಅಂತೀರ. ಫ್ಯಾಕ್ಷನಿಸ್ಟು, ನೀವು ಫ್ಯಾಕ್ಷನಿಸ್ಟು. ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಈ ಥರ ಸುಳ್ಳು ಆರೋಪಗಳನ್ನು ಮಾಡಿ ಅಲ್ಲಿರೋ ನಾಯಕರನ್ನ ತೇಜವಧೆ ಮಾಡೋದು ನೀವು ಫ್ಯಾಕ್ಷನಿಸ್ಟ್ ಥರ ಮಾಡೋಕ್ಕೆ ಹೊರಟಿದ್ದೀರ. 15 ವರ್ಷದಿಂದ ಈ ಕ್ಷೇತ್ರದಲ್ಲಿ ಯಾವುದೇ ಒಂದು ಗಲಾಟೆಗಳಾಗಿಲ್ಲ, ಯಾವುದೇ ಒಂದು ಕಲ್ಲು ತೂರಾಟ, ಯಾವುದೇ ಒಂದು ಅಕ್ರಮ ಚಟುವಟಿಕೆಗಳಿರ್ಬೋದು, ಇವತ್ತು ಕೊಲೆ ಮಾಡಿಸೋದಿರ್ಬೋದು, ಯಾವೂ ನಡೆದಿಲ್ಲ. ಶಾಸಕರು ಒಂದು ಹಿಂಸೆಯನ್ನು ಯಾವ ಕಾರ್ಯಕರ್ತರಲ್ಲ, ಯಾವ ಒಂದು ಪಕ್ಷದವ್ರ ಮೇಲೆ ಮಾಡಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು, ಇವತ್ತು ಅನೇಕ ಪಕ್ಷದವರು ಶಾಸಕರ ಮೇಲೆ ಅನೇಕ ಒಂದು ಆರೋಪಗಳನ್ನು ತೇಜೋವಧೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಶಾಸಕರು ಯಾವುದೇ ಒಂದು ಅವ್ರ ಮೇಲೆ ಒಂದು ಹೇಳಿಕೆ ಕೂಡ ಕೊಡ್ತಾ ಇಲ್ಲ. ಅಂಥ ಒಂದು ಸಂಸ್ಕೃತವನ್ನು ಹೊಂದಿರತಕ್ಕಂಥ ಶಾಸಕರ ಬಗ್ಗೆ ನೀವು ಫ್ಯಾಕ್ಷನಿಸ್ಟ್ ಅಂತ ಹೇಳ್ತೀರಿ. ಇನ್ನೊಂದು ಹೇಳ್ತೀನಿ, ಇವತ್ತು ಹೊಸೂಡಿಯ ಗ್ರಾಮದಲ್ಲಿ ಶಿವಾರೆಡ್ಡಿ ಅವ್ರನ್ನ ಬೆದರಿಸಿ ಜಮೀನನ್ನು ತಗೊಂಡಿದ್ದಾರೆ ಅಂತ. ಅದೇ ಹೊಸೂಡಿಯ ಶಿವಾರೆಡ್ಡಿ ಅವರು ನಿನ್ನೆ ಬಾಗೇಪಲ್ಲಿಯ ಮಾಧ್ಯಮಗಳ ಮುಂದೆ ಬಂದು ನನಗೆ ಯಾರೂ ಒಂದು ಬೆದರಿಕೆ ಕೊಟ್ಟಿಲ್ಲ, ನನ್ನ ಒಂದು ಕುಟುಂಬದ ಒಂದು ಸಮಸ್ಯೆಗಳಾಗಿ ನಾನು ಜಮೀನು ಮಾಡಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸಂದೇಶ್ ಅವರೇ, ಮೊದಲು ಮಾತಾಡೋಕ್ಕೆ ಮುಂಚೆ ತಿಳ್ಕೊಂಬಿಟ್ಟು ಮಾತಾಡಬೇಕು. ಗುಡಿಬಂಡೆಯವರ ಭಾಗ್ಯನಗರ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಕೋಲಾರದಿಂದ ಬಂದಿರತಕ್ಕಂತಹ ಸಂದೇಶ್ ಎನ್ನುವವರು ಈ ಕ್ಷೇತ್ರದ ಜನಪ್ರಿಯ ಶಾಸಕರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂದೇಶ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಯಾರೋ ಕುಮ್ಮಕ್ಕಿನಿಂದ ಬಂದು ಇಲ್ಲಿ ನಮ್ಮ ಶಾಸಕರ ಬಗ್ಗೆ ಮಾತಾಡೋದು ನಿಮಗೆ ಶೋಭೆ ತರಲ್ಲ. ಯಾಕೆ ಅಂತಂದರೆ ಸುಮಾರು 15 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಅನೇಕ ಬಡವರ ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣಕ್ಕಾಗಿ ಇವತ್ತು ಸಮಾಜ ಸೇವೆಯನ್ನು ಮಾಡ್ಕೊಂಡ್ಬರ್ತಾಯಿದ್ದಾರೆ. ಸುಮಾರು ನಿಮಗೆ ಗೊತ್ತಿರಬೇಕು, ಅವರು ಈ ಒಂದು ಶಾಸಕರಾಗಿರೋ ಮುಂಚೆಯಿಂದ ಕೂಡ ಇಡೀ ರಾಜ್ಯದಲ್ಲೇ ಮೊದಲನೇ ಬಾರಿಗೆ ಒಂದು ದಂಪತಿಗಳಿಗೆ ವಿವಾಹ ಮಾಡೋದಿರ್ಬೋದು, ಅವರಿಗೆ ಬದುಕು ಕಟ್ಟಿಕೊಳ್ಳಲು ಸೀಮೆ ಹಸು ಕೊಡೋದಿರ್ಬೋದು, ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ಬರ್ತಾಯಿದ್ದಾರೆ. ಹಾಗೂ ಈ ಕ್ಷೇತ್ರದಲ್ಲಿ ಯಾವುದೇ ಒಂದು ಬಡವರಿಗೆ ಒಂದು ಆರೋಗ್ಯದಲ್ಲಿ ಏರುಪೇರಾದಾಗ ಅವರಿಗೆ ಪ್ರತಿಷ್ಠಿತ MS ರಾಮಯ್ಯ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವ ಒಂದು ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ. ನಿಮಗೆ ಏನಾದ್ರು ಪ್ರೂಫ್ ಬೇಕಾದರೆ MS ರಾಮಯ್ಯ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ನೋಡ್ಬೋದು.